ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸಿಂಚನಾ ಮೋಹನ್ ಬ್ಲಾಗ್. ಇವತ್ತು ನಾನು ಕಾಲೇಜ್ ಕಡೆಯಿಂದ ಒಂದು ಅಸೈನ್ಮೆಂಟ್ ವರ್ಕ್ ಹೋಗ್ತಿದ್ದೀನಿ, ಅಂದ್ರೆ ಫೀಲ್ಡ್ ವರ್ಕ್ಗೆ. ಸೊ ಅದಕ್ಕೆ ಆ ವ್ಲಾಗ್ನ ನಿಮ್ಮ ಜೊತೆ ಶೇರ್ ಮಾಡೋಣ ಅಂದ್ಬಿಟ್ಟು ಇವತ್ತು ಮಾರ್ನಿಂಗ್ ಇಂದಾನೆ ವ್ಲಾಗ್ನ ಸ್ಟಾರ್ಟ್ ಮಾಡಿ. ಸೊ ಟು ಲೈಕ್, ಶೇರ್, ಕಮೆಂಟ್ ಅಂಡ್ ಸಬ್ಸ್ಕ್ರೈಬ್ ಟು ಮೈ ಯೂಟ್ಯೂಬ್ ಚಾನಲ್. ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆಲ್ಲ ನನ್ನ ಬ್ಲಾಗ್ನ ಶೇರ್ ಮಾಡಿ, ಯಾರು ಬ್ಲಾಗ್ಸ್ ನೋಡೋರಿದ್ದಾರೆ ಅವ್ರಿಗೆಲ್ಲ. ಸೊ ಇವಾಗ ಬ್ರೇಕ್ಫಾಸ್ಟ್ ಮಾಡ್ಕೊಂಡಿದ್ದೀನಿ, ಕಾಫಿ ಕುಡ್ಕೊಂಡು ಮನೆಯಿಂದ ಹೊರಡಬೇಕು. ಸೊ ನಾವು ಹೋಗ್ತಿರೋದು ಮೈಸೂರಿಂದ ಈಚೆ. ಎಲ್ಲಿ ಏನು ಅಂತ ಎಲ್ಲ ನಾನು ಡೀಟೇಲ್ ಆಗಿ ಬ್ಲಾಗಲ್ಲಿ ಹೇಳ್ತೀನಿ. ಅದಕ್ಕಿಂತ ಮುಂಚೆ ನನ್ನ ಫ್ರೆಂಡ್ಸ್ನೆಲ್ಲ ಪಿಕ್ ಮಾಡಬೇಕು. ಸೊ ಅಲ್ಲಿಗೆ ಹೋಗ್ಬಿಟ್ಟು ನಾನು ನಿಮ್ಮ ಬ್ಲಾಗ್ನ ವೆಯ್ಟ್ ಮಾಡ್ತಾಯಿದ್ದೆ. ಇದೇ ನನ್ನ ಕಾಲೇಜ್. ಸೊ ಇವಾಗ ನನ್ನ ಫ್ರೆಂಡ್ ಈ ಹಾಸ್ಟೆಲಲ್ಲಿದ್ದಾಳೆ. ಸೊ ಅವಳನ್ನ ಪಿಕ್ ಮಾಡಿಕೊಂಡು, ಇನ್ನೊಬ್ಬ ಫ್ರೆಂಡ್ ಇದ್ದಾನೆ ನಮ್ಮ ಟೀಮ್, ಅವನ್ನ ಪಿಕ್ ಮಾಡಿಕೊಂಡು, ಪಿಕ್ ಅಲ್ಲ ನಮ್ಮ ಜೊತೆ ಬರ್ತಾನವನು. ಸೊ ಅವನ್ನ ಕರ್ಕೊಂಡು ಹೋಗ್ಬೇಕು. ಸೊ ನಮಗೆ ಟಾಪಿಕ್ ಇದ್ದಿದ್ದು ಕಾಮನ್ ಆಗಿ ಎಲ್ಲ ಗ್ರೂಪ್ಸ್ಗೂ ಜೆಂಡರ್ ಈಕ್ವಾಲಿಟಿ ಅಂತ. ಸೊ ಅದು ಒಬ್ಬೊಬ್ರಿಗೆ ಒಂದೊಂದು ಪ್ಲೇಸ್ ಕೊಟ್ಟಿದ್ರು. ಸೊ ನಮಗೆ ಹಾಗೆ ವಿಲೇಜ್ ಅಂತ ಕೊಟ್ಟಿದ್ರು. ಬಟ್ ವಿಲೇಜ್ಗೆಲ್ಲ ಹೋಗಿ ಮಾಡೋದು ಸ್ವಲ್ಪ ಕಷ್ಟ ಆಗಿತ್ತು. ಬಿಕಾಸ್ ಅಲ್ಲಿ ಯಾರೂ ಜಾಸ್ತಿ ಅಷ್ಟು ರೆಸ್ಪಾನ್ಸ್ ಮಾಡ್ತಾನೂ ಇರಲಿಲ್ಲ ಅಂತ ಇದ್ವಿ. ಸೊ ಅದಕ್ಕೆ ನಾವು ಡಿಸೈಡ್ ಮಾಡಿದ್ದು ಮೈದನಹಳ್ಳಿ ಅಂತ. ಅದು ಇಲ್ವಾಲ ಒಳಗೆ ಬರುತ್ತೆ ಮೈಸೂರಿಂದ ಈಚೆ. ಅಲ್ಲಿ ಹೋಗಿ ನನಗೆ ಯಾರು ಪರಿಚಯ ಇದ್ದಾರೆ ಅವ್ರನ್ನ ಇಂಟರ್ವ್ಯೂ ಥರ ತೊಗೊಂಡೆ. ಊರಿನ ಬಗ್ಗೆ ಎಲ್ಲ ತಿಳ್ಕೊಂಡೆ. ಊರಲ್ಲಿ ಏನಾದ್ರು ಗ್ರ್ಯಾಂಡ್ ಈವೆಂಟ್ಸ್ ನಡೆಯುತ್ತಾ, ಫೆಸಿಲಿಟೀಸ್ ಹೆಂಗಿದೆ ಅಂತೆಲ್ಲನೂ ತೊಗೊಂಡೆ. ಹಾಯ್ ಆಂಟಿ, ಇಸ್ಕಾನ್ ಟೆಂಪಲ್ ಅಲ್ಲಿ. ಹಾಯ್, ಟುಡೇ ವಿ ಆರ್ ಗೋಯಿಂಗ್ ಟು ಟೇಕ್ ಅ ಇಂಟರ್ವ್ಯೂ ಆಫ್ ಶಾಮಣ್ಣ ಆ್ಯಂಡ್ ಶಿವಶಂಕರ್. ಸೊ ನಾನು ಅಷ್ಟೇನು ಇದ್ರ ಬಗ್ಗೆ ಡೀಟೇಲ್ ಆಗಿ ವ್ಲಾಗ್ ಎಲ್ಲ ಹಾಕಕ್ಕೆ ಹೋಗಲ್ಲ. ಬಿಕಾಸ್ ಅಸೈನ್ಮೆಂಟ್ ಆಗಿರೋದ್ರಿಂದ ಇದನ್ನು ಸೋಷಿಯಲ್ ಮೀಡಿಯಾದಲ್ಲಿ ಅಪ್ಲೋಡ್ ಮಾಡ್ಬೋದಾ ಇಲ್ವಾ ಅಂತ ಗೊತ್ತಿಲ್ಲ. ಸೊ ಅದಕ್ಕೆ ಇಂಟರ್ವ್ಯೂ ಇದೆಲ್ಲ ಸ್ವಲ್ಪ ಕೇಳೋಕ್ಕೂ ಬೋರಿಂಗ್ ಆಗಿರುತ್ತೆ. ಬಿಕಾಸ್ ಅಸೈನ್ಮೆಂಟ್ ಜಸ್ಟ್ ಅವ್ರ ಬಗ್ಗೆ ಇನ್ಫಾರ್ಮೇಷನ್ ತೊಗೊಂಡಿರೋದಷ್ಟೇ. ಸೊ ಅದಕ್ಕೆ ಜಾಸ್ತಿ ವ್ಲಾಗಲ್ಲಿ ಅಪ್ಲೋಡ್ ಮಾಡೋಕ್ಕೆ ಹೋಗ್ತಿಲ್ಲ. ನಾನು ನೆಕ್ಸ್ಟ್ ವುಮೆನ್ದು ಇಂಟರ್ವ್ಯೂ ಮಾಡಿದೆ. ಊರಲ್ಲಿ ಏನಾದ್ರು ಜೆಂಡರ್ ಇಕ್ವಾಲಿಟಿ ಬಗ್ಗೆ ಏನಾದ್ರು ಇಶ್ಯೂಸ್ ಇದೆಯಾ ಅಂತ ಇನ್ಫಾರ್ಮೇಷನ್ನ ತೊಗೊಳಕ್ಕೆ. ಆದಮೇಲೆ ವಿ ಟುಕ್ ಸಮ್ ವೀಡಿಯೋಸ್ ಆನ್ ದಟ್ ವಿಲೇಜ್. ಅಂದರೆ ಸುತ್ತಮುತ್ತ ಇರೋ ಫಾರ್ಮಿಂಗ್ ಇರ್ಬೋದು, ಅದ್ರ ಬಗ್ಗೆ ಲೇಕ್ ಇರ್ಬೋದು, ಕನ್ನಡ ಮೀಡಿಯಮ್ ಸ್ಕೂಲ್, ಇದಿಷ್ಟು ವೀಡಿಯೋಸ್ ಇಂಟರ್ವ್ಯೂ ಎಲ್ಲ ತೊಗೊಂಡು ನಾವು ರಿಟರ್ನ್ ಆಗ್ತೀವಿ. ಸೊ ಗೈಸ್, ಆಗಲೇ ವೀಡಿಯೋನ ಪ್ರಾಪರಾಗಿ ಎಂಡ್ ಮಾಡೋಕ್ಕಾಗಿಲ್ಲ. ಸೊ ನನಗೆ ತುಂಬ ಟೈರ್ಡ್ ಆಗಿಬಿಟ್ಟಿತ್ತು. ಬಂದು ಸ್ವಲ್ಪ ಮಲ್ಕೊಂಡ್ಬಿಟ್ಟಿದ್ದೆ. ಬಿಕಾಸ್ ಗಾಡೀಲಿ ಓಡಿಸ್ಕೊಂಡು ಅಷ್ಟು ದೂರ ಹೋಗಿದ್ದು ಫಸ್ಟ್ ಟೈಮ್. ಅದಕ್ಕೇ ಮಲ್ಕೊಂಡ್ಬಿಟ್ಟಿದ್ದೆ ಸ್ವಲ್ಪ ಹೊತ್ತು. ಆ್ಯಂಡ್ ಇವಾಗ ಓದೋಕ್ಕೆ ಸ್ಟಾರ್ಟ್ ಮಾಡಿದ್ದೀನಿ. ಸೊ ಈಗ ನನಗೆ ಎಂಡ್ ಮಾಡ್ತಾಯಿದ್ದೀನಿ. ಆ್ಯಂಡ್ ಅದಕ್ಕಿಂತ ಮುಂಚೆ ನಾನು 900 ಸಮಥಿಂಗ್ ಸಬ್ಸ್ಕ್ರೈಬರ್ಸಲ್ಲಿದ್ದೀನಿ. ವೆರಿ ಲೈಕ್ ತುಂಬ ನಿಯರಲ್ಲಿದ್ದೀನಿ 1Kಗೆ. ತುಂಬ ಖುಷಿ ಆಗ್ತಾಯಿದೆ. ಆ್ಯಂಡ್ ಮೇ ಬಿ ಇನ್ 2 months ತೊಗೋಬೋದು ಅನ್ಕೋತೀನಿ 100 ಆಗೋಕ್ಕೆ. ನೋಡೋಣ, ಫೇತ್ ಹೆಂಗಿರುತ್ತೆ ಏನೋ ಗೊತ್ತಿಲ್ಲ. ಏನಾದ್ರು ಲಕ್ ಇದ್ದರೆ 100 ಸಬ್ಸ್ಕ್ರೈಬರ್ಸ್, ಲೈಕ್ ಫುಲ್ ಮಿರಾಕಲ್. ನನಗೆ ಫುಲ್ ಆಶ್ಚರ್ಯ ಆಗಿದ್ದು ಅಂದರೆ 3 days ಐ ಥಿಂಕ್ ಏಪ್ರಿಲ್ 1 ನಾನು ನಮ್ಮ ಕ್ಲಾಸ್ಮೇಟ್ಸ್ ಹತ್ರ ಹೇಳ್ತಿದ್ದು ಈ ತಿಂಗಳಲ್ಲಿ 100 ಸಬ್ಸ್ಕ್ರೈಬರ್ಸ್ ಮಾಡ್ತೀನಿ ಅಂತ. ಬಟ್ ಸಡನ್ ಆಗಿ ಒಂದು ವಿಡಿಯೋ ಫುಲ್ ವೈರಲ್ ಆಯಿತು. ಅದಾದಮೇಲೆ ನಾನು 200 ಸಬ್ಸ್ಕ್ರೈಬರ್ಸ್ನ 15 ಡೇಸಲ್ಲಿ ಮಾಡಿದೆ. ಫುಲ್ ಖುಷಿ ಆಗ್ತಾಯಿದೆ. ಹೀಗೆ ಸಪೋರ್ಟ್ ಮಾಡ್ತಾಯಿದ್ವಿ. ಆ್ಯಂಡ್ ಆ ರೀಲ್ಗೆ ನಾನು ತುಂಬ ಥ್ಯಾಂಕ್ ಯು ಹೇಳ್ತೀನಿ. ಅದು ಉತ್ತರ ಕರ್ನಾಟಕದ ಸಾಂಗ್ಗೆ ಒಂದು ರೀಲ್ ಮಾಡಿದ್ದು ಅದು. ಆ್ಯಂಡ್ ಇನ್ನೊಂದು ಒಂದು ಮಿನಿ ವ್ಲಾಗ್ ಸಡನ್ ವೈರಲ್ ಆಗೋಯ್ತು. ಫುಲ್ ಖುಷಿ ಆಯ್ತು ನನಗೆ. ಸೊ ಹಿಂಗೆ ಸಪೋರ್ಟ್ ಮಾಡ್ತಾಯಿರಿ. ಇನ್ನೇನು ಹತ್ರನೇ 1K, ಅವಾಗ ಎಲಿಜಿಬಲ್ ಆಗ್ತೀನಿ ನಾನು ಯೂಟ್ಯೂಬರ್ ಅಂತ. ಸೊ ಫುಲ್ ಖುಷಿ ಆಗ್ತಾಯಿದೆ. ಹಿಂಗೆ ಸಪೋರ್ಟ್ ಮಾಡ್ತಾಯಿರಿ. ಥ್ಯಾಂಕ್ ಯು ಸೋ ಮಚ್. ಹೀಗೆ ಮೋರ್ ವೀಡಿಯೋಸ್ನ ಶೇರ್ ಮಾಡ್ತೀನಿ ನಿಮ್ಮ ಜೊತೆ. ಆ್ಯಂಡ್ ಹೀಗೆ ನನ್ನ ಕಾಲೇಜ್ ಅಸೈನ್ಮೆಂಟ್ಸ್ ಎಲ್ಲ ವೀಡಿಯೋ ಬೇಕು ಅಂದರೆ ಪ್ಲೀಸ್ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ನಮ್ಮ ಕಾಲೇಜ್ ಅಸೈನ್ಮೆಂಟ್ ಸ್ವಲ್ಪ ಕ್ರೇಜಿಯಾಗಿರುತ್ತೆ. ನಾಟ್ ಲೈಕ್ ಓದೋದು ಬರೆಯೋದು ಆ ಥರ ಎಲ್ಲ ಅಷ್ಟಿರಲ್ಲ, ಇರುತ್ತೆ ಬಟ್ ಅಷ್ಟೊಂದೆಲ್ಲ ಅಲ್ಲ. ಸೊ ಅದ್ರ ಬಗ್ಗೆ ನಾನು ನಿಮಗೆ ಡೀಟೇಲ್ ಆಗಿ ಬ್ಲಾಗ್ ಮಾಡ್ತೀನಿ. ಸೊ ಈ ವ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಆ್ಯಂಡ್ ಪ್ಲೀಸ್ ಮೇಕ್ ಶೋರ್ ಟು ಲೈಕ್, ಶೇರ್, ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಯಾರಿಗೆ ವ್ಲಾಗ್ಸ್ ನೋಡೋ ಒಂದು ಕ್ರೇಜ್ ಇರುತ್ತೆ ಕನ್ನಡ ವ್ಲಾಗ್ಸ್, ನನ್ನ ವ್ಲಾಗ್ನ ಶೇರ್ ಮಾಡಿ. ಐ ಡೆಫ್ ಸಿ ಯು ಆನ್ ನೆಕ್ಸ್ಟ್ ವ್ಲಾಗ್.